It's a great privilege for me to address the teenagers and youths of Karnataka. ಕರ್ನಾಟಕದಲ್ಲಿರುವಂತಹ ಯವನಸ್ಥ ಮಕ್ಕಳನ್ನ ಸಂಧಿಸಿ ಅವರೊಂದಿಗೆ ದೇವರ ವಾಕ್ಯವನ್ನ ಹಂಚುವಂಥದ್ದು ನನಗೆ ಬಹಳ ಸಂತೋಷಕರವಾಗಿದೆ. It's my heart's desire to speak in Kasturi Kannada, but since I have a translator, I'm not attempting it. ನಾನು ಕಸ್ತೂರಿ ಕನ್ನಡದಲ್ಲಿ ಮಾತಾಡಲಿಕ್ಕೆ ನನಗೆ ಬಹಳ ಇಷ್ಟ, ಆದ್ರೆ ಭಾಷಾಂತರಕಾರರು ಇರುವುದರಿಂದ ನಾನು ಆ ಒಂದು ಪ್ರಯತ್ನಕ್ಕೆ ಕೈ ಹಾಕುವುದಿಲ್ಲ. Well, I think we are almost 24 minutes ahead of the schedule, so I'll try to limit myself within a given. ನಾವು ಕೊಡಲ್ಪಟ್ಟಂತ ಸಮಯದಿಂದ 24 ನಿಮಿಷ ಮುಂದೆ ಇದ್ದೇವೆ. ಅದರಿಂದ ನಾನು ನನಗೆ ಕೊಡಲ್ಪಟ್ಟಂತ ಸಮಯದ ಪರಿಧಿಯೊಳಗೆ ನಾನು ಅದನ್ನು ಮುಗಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. I'd like to talk about trusting God in troublesome times. ಕಷ್ಟಕರ ಸಮಯದಲ್ಲಿ ಕರ್ತನಲ್ಲಿ ಭರವಸವಿಡುವುದು ಎಂಬಂತ ವಿಷಯದಲ್ಲಿ ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. But I don't have to spend time to explain about the trouble that we are undergoing due to the pandemic situation all over the world that is affected. ಇವತ್ತಿನ ಪ್ರಪಂಚದಲ್ಲಿ ನೋಡುವಾಗ ಈ ಒಂದು ಸಾಂಕ್ರಾಮಿಕ ರೋಗದಿಂದ ಬಾಧಿಸಲ್ಪಟ್ಟಂತ ಇವತ್ತಿನ ಪ್ರಪಂಚದ ಈ ಒಂದು ಸಂಕಷ್ಟ ಸಮಯವನ್ನ ನಾನು ಮತ್ತೆ ನಿಮಗೆ ವಿವರಿಸಬೇಕಾದಂತ ಅವಶ್ಯಕತೆ ಇಲ್ಲ ಎಂದು ಭಾವಿಸುತ್ತೇನೆ. Everyone is looking to the future and to see if there is any hope anywhere on one side, and on the other side they wonder why God allows troubles in our lives. ಪ್ರಪಂಚದ ಎಲ್ಲಾ ಕಡೆಗಳಲ್ಲಿರುವಂತಹ ಜನರು ಅವರು ಒಂದು ಕಡೆ ಯೋಚನೆ ಮಾಡುತ್ತಾ ಇದ್ದಾರೆ, ಈ ಎಲ್ಲಾ ಸಂಕಷ್ಟಗಳಿಂದ ಪರಿಹಾರ ಇದೆಯಾ, ಇದರಿಂದ ಬಿಡುಗಡೆಯಾಗುವಂತ ನಿರೀಕ್ಷೆ ಎಲ್ಲಿಯಾದ್ರೂ ಇದೆಯಾ ಎಂಬುದಾಗಿ ಒಂದು ಕಡೆಯಿಂದ ಯೋಚನೆ ಮಾಡುತ್ತಾ ಇದ್ದಾರೆ. ಮತ್ತೊಂದು ಕಡೆಯಿಂದ ಯೋಚನೆ ಮಾಡುವಾಗ ದೇವರು ಇಂತಹ ಪರಿಸ್ಥಿತಿಗಳನ್ನ ಯಾಕೆ ಆತನು ಲೋಕದಲ್ಲಿ ಅನುಮತಿಸಿದ್ದಾನೆ ಎಂಬುದಾಗಿ ಪ್ರಶ್ನೆ ಮಾಡುತ್ತಾ ಇದ್ದಾರೆ. COVID has separated us from each other. ಈ ಒಂದು ಕೋವಿಡ್ ಅದು ನಮ್ಮನ್ನ ಒಬ್ಬರಿಂದ ಒಬ್ಬರನ್ನ ದೂರ ಮಾಡಿದೆ. Some are hospitalized and some lost their lives, and some are crying for oxygen, and sometimes they go to hospital and what comes outside is only dead body. ಅನ್ನುವಾಗ ನಾವಿವತ್ತು ನೋಡ್ತಾ ಇರುವಾಗ ಎಲ್ಲಾ ಕಡೆಗಳಲ್ಲಿ ಕೂಡ ಜನರು ಬಾಧಿಸಲ್ಪಟ್ಟಿದ್ದಾರೆ. ಕೆಲವರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ, ಕೆಲವರು ಆಸ್ಪತ್ರೆಗೆ ದಾಖಲಾಗುವುದಕ್ಕಾಗಿ ಪ್ರಯತ್ನ ಮಾಡುತ್ತಾ ಇದ್ದಾರೆ, ಕೆಲವರು ಆಕ್ಸಿಜನ್ಗೋಸ್ಕರವಾಗಿ ಹೊರಗಡೆ ಕಾಯುತ್ತಾ ಇದ್ದಾರೆ, ಮತ್ತೆ ಕೆಲವರು ಒಳಗೆ ಹೋಗುತ್ತಾರೆ, ಹೊರಗೆ ಬರುವಾಗ ನಮಗೆ ಗೊತ್ತು ಅವರು ಹೆಣವಾಗಿ ಬರುತ್ತಾ ಇದ್ದಾರೆ. ಎಲ್ಲಾ ಕಡೆಗಳಲ್ಲಿ ಕೂಡ ಈ ಒಂದು ಆಮ್ಲಜನಕದ ಕೊರತೆ ಉಂಟಾಗಿ ಜನರು ನರಳುತ್ತಾ ಇದ್ದಾರೆ. And as Brother Prabhudas indicated in the beginning, the whole world is helpless despite all the technology, science, education, knowledge, development, all that. A single virus is freezing the world. ಎಲ್ಲ ಇವತ್ತಿನ ಪ್ರಪಂಚದಲ್ಲಿರುವಂತಹ ವಿಜ್ಞಾನ, ತಂತ್ರಜ್ಞಾನ, ವೈದ್ಯಕೀಯ ಸಾಧನೆಗಳ ನಡುವೆಯೂ ಕೂಡ ಒಂದೇ ಒಂದು ವೈರಸ್ ಇವತ್ತು ಇಡೀ ಪ್ರಪಂಚವನ್ನೇ ಅದು ಅಲುಗಾಡಿಸಿದೆ. ಇಡೀ ಪ್ರಪಂಚದ ಎಲ್ಲಾ ವೈದ್ಯಕೀಯ ಲೋಕವನ್ನೇ ಅದು ಉಬ್ಬೇರುವಂತೆ ಮಾಡಿದೆ, ಇಡೀ ಪ್ರಪಂಚವನ್ನೇ ಅಲುಗಾಡಿಸಿದೆ. And the world is closed and it has affected each of our lives. And if I ask you how it has affected your life, I'm sure you would say a lot of things. Money is affected, traveling is affected, education is affected, payment is affected, giving rent is affected, and attending funeral services has affected. A whole lot of things we can talk about. ಇವತ್ತು ಪ್ರಪಂಚದಲ್ಲಿ ಎಲ್ಲವುಗಳ ಮೇಲೆ ಕೂಡ ಈ ಒಂದು ಕೋವಿಡ್ ನಿಂದ ಆದಂತಹ ದುಷ್ಪರಿಣಾಮವು ಅದು ಪರಿಣಾಮ ಬೀರಿದೆ. ಹೌದು, ನಮ್ಮ ಆರ್ಥಿಕ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರಿದೆ, ನಮ್ಮ ಸಂಪಾದನೆಯ ಮೇಲೆ ಅದು ಪರಿಣಾಮ ಬೀರಿದೆ, ನಮ್ಮ ವ್ಯವಹಾರದ ಮೇಲೆ ಪರಿಣಾಮ ಬೀರಿದೆ, ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀರಿದೆ, ಶೈಕ್ಷಣಿಕ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರಿದೆ, ನಾವು ಹೋಗೋಣ ಬರೋಣಗಳ ಮೇಲೆ ಪರಿಣಾಮ ಬೀರಿದೆ. ಪ್ರಪಂಚದಲ್ಲಿ ನೋಡುವಾಗ ಎಲ್ಲಾ ಕ್ಷೇತ್ರಗಳ ಮೇಲೆ ಇದು ಪರಿಣಾಮ ಬೀರಿದೆ. And at this context we ask the question, why does God allow evil? ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಾಂದರ್ಭಿಕವಾಗಿ ನಾವು ಕೇಳುವಂತ ಪ್ರಶ್ನೆ, ದೇವರು ಇಂತಹ ಪರಿಸ್ಥಿತಿಯನ್ನ ಪ್ರಪಂಚದಲ್ಲಿ ಯಾಕೆ ಅನುಮತಿಸಿದ್ದಾನೆ? We have a lot of questions. What will be tomorrow? What will be my future? How is my education? Lot of questions. But I think the most spiritual question is, why does God allow evil to good people?
ನಾವು ಅನೇಕ ಪ್ರಶ್ನೆಗಳನ್ನ ನಾವು ಮಾಡುವವರಾಗುತ್ತೀವಂತ ಸಂದರ್ಭದಲ್ಲಿ ನನ್ನ ಭವಿಷ್ಯತ್ತು ಏನಾಗುತ್ತದೆ, ನಾಳೆ ನಾನು ಏನು ಮಾಡ್ಲಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನು ಮಾಡ್ಲಿ, ನನ್ನ ಕುಟುಂಬದ ನಿರ್ವಹಣೆಗೆ ಏನು ಮಾಡಲಿ, ನನ್ನ ಭವಿಷ್ಯತ್ತಿನ ಜೀವಿತ ಏನೆಂಬ ಅನೇಕ ಪ್ರಶ್ನೆಗಳಿದ್ದರೂ ಕೂಡ ಒಂದೇ ಒಂದು ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಬರುವಂತದ್ದೇನೆಂದ್ರೆ, ದೇವರು ಒಳ್ಳೆಯವರಿಗೆ ಇಂಥ ಕಷ್ಟಗಳನ್ನ ಯಾಕೆ ಬರಮಾಡುತ್ತಾನೆ? Why natural calamity? Why pandemic? Why flood? Why hunger? Why war? Why suffering? Why sickness? Why evil? Why ultimately death? Why can't God do something about it? ಯಾಕೆ ಈ ಒಂದು ಪ್ರಕೃತಿ ವಿಕೋಪಗಳು, ಯಾಕೆ ಇಂಥ ಒಂದು ಮರಣ, ಯಾಕೆ ಇಂಥ ಒಂದು ಸಾಂಕ್ರಾಮಿಕ ರೋಗಗಳು, ಯಾಕೆ ಇಂಥ ಒಂದು ಸಂದಿಗ್ಧವಾದಂತಹ ಕ್ಲಿಷ್ಟಕರವಾದಂತಹ ಪರಿಸ್ಥಿತಿ, ಇದೆಲ್ಲವನ್ನು ದೇವರು ಯಾಕೆ ಅನುಮತಿಸಿದ್ದಾನೆ? ಇವತ್ತು ಯಾಕೆ ಪ್ರಪಂಚದ ಜನರು ಇದರಿಂದ ಬಾಧಿಸಲ್ಪಟ್ಟು ಸಾಯುತ್ತಿದ್ದಾರೆ? Why God is not seeming to be doing anything about it? ಯಾಕೆ ದೇವರು ಇವೆಲ್ಲವುಗಳ ಕುರಿತಾಗಿ ಏನು ಮಾಡಲಾರದೆ ಇದ್ದಾನೆ ಅನ್ನುವಂತ ಒಂದು ಪ್ರಶ್ನೆ. Now we keep asking these questions every time when something bad happens. Why did I fail? Why did I have accident? Why am I admitted in the hospital? Why did my near one or relatives or dear ones died? And we ask this question very frequently. What is on earth happening? ನಾವು ಯಾವಾಗ್ಲೂ ಏನಾದ್ರೂ ಕೂಡ ದುರ್ಘಟನೆಗಳು ನಡೆದಾಗ ನಾವು ಕೇಳುವಂತ ಪ್ರಶ್ನೆ, ಭೂಮಿಯ ಮೇಲೆ ಏನು ಸಂಭವಿಸುತ್ತಾ ಇದೆ? ಯಾಕೆ ನನಗೆ ಆಕ್ಸಿಡೆಂಟ್ ಆಯ್ತು? ಯಾಕೆ ನನ್ನ ಬಂಧುಗಳು ಸತ್ತು ಹೋದರು? ಯಾಕೆ ನನ್ನ ಬಂಧುಗಳಿಗೆ ಅಂತ ಒಂದು ಕಷ್ಟ ಪರಿಸ್ಥಿತಿ ಬಂತು? ಯಾಕೆ ನಮ್ಮವರಿಗೆ ಇಂತಹ ಒಂದು ಪರಿಸ್ಥಿತಿ ಬಂದೋದಗಿದೆ? ಯಾಕೆ ಇದೆಲ್ಲವೂ ಸಂಭವಿಸುತ್ತಾ ಇದೆ? ದೇವರು ಯಾಕೆ ಇದನ್ನ ಅನುಮತಿಸಿದ್ದಾನೆ? Let me say something about some facts about the earth, the world we are living. ನಾವು ಜೀವಿಸುತ್ತಾ ಇರುವಂತಹ ಈ ಒಂದು ಭೂಮಿಯ ಕುರಿತಾಗಿ ಕೆಲವೊಂದು ಮಾಹಿತಿಗಳನ್ನ, ವಾಸ್ತವಿಕ ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. No matter how much ever we try, the world is not perfect. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ಒಂದು ಪ್ರಪಂಚವು ಅದು ಪರಿಪೂರ್ಣವಾಗುವುದಿಲ್ಲ, ಸಂಪೂರ್ಣವಾಗಲಿಕ್ಕೆ ಸಾಧ್ಯವಿಲ್ಲ. It's almost like you are driving very carefully and you are within the speed limit and you have the license, you have perfect control over your vehicle, but then there is a drunk driver who is coming in the opposite direction. He's so mad, he doesn't care about the traffic law. He comes and smashes your car and you get into an accident. I mean, you are doing things all right, but it is not your problem, but then you run into trouble. ನೀವು ಬಹಳ ಒಳ್ಳೆಯ ರೀತಿಯಲ್ಲಿ ನೀವು ವಾಹನವನ್ನ ಡ್ರೈವ್ ಮಾಡುತ್ತೀರಿ. ನಿಮ್ಮ ಬಳಿಯಲ್ಲಿ ವಾಹನದ ಎಲ್ಲ ದಾಖಲಾತಿಗಳಿವೆ, ನಿಮ್ಮ ಬಳಿಯಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇದೆ, ನೀವು ಇರಬೇಕಾದಂತಹ ವೇಗ ಮಿತಿಯಲ್ಲಿಯೇ ನಿಮ್ಮ ವಾಹನವನ್ನ, ನಿಮ್ಮ ಕಾರನ್ನ ಚಲಾಯಿಸ್ತಾ ಇರ್ತೀರಿ. ಯಾವುದೇ ವಿಷಯದಲ್ಲಿಯೂ ಕೂಡ ನಿಮ್ಮಲ್ಲಿ ಯಾವುದೇ ದೋಷ ಇರುವುದಿಲ್ಲ. ಆದ್ರೆ ನಮ್ಮ ಎದುರುಗಡೆಯಿಂದ ಬರುವಂತ ವ್ಯಕ್ತಿ, ಆತನು ಕುಡಿದು ಆತನು ವಾಹನ ಚಲಾಯಿಸ್ಕೊಂಡು ಬರುತ್ತಾನೆ. ಅವನು ಕುಡಿದು ವಾಹನ ಚಲಾಯಿಸ್ಕೊಂಡು ಬರುವಾಗ ನಿಮ್ಮ ಕಾರಿಗೆ ಅಥವಾ ನಿಮ್ಮ ವಾಹನಕ್ಕೆ ಆತನು ಡಿಕ್ಕಿ ಹೊಡೆಯುತ್ತಾನೆ, ಅಪಘಾತವಾಗುತ್ತದೆ, ನೀವು ಸಂಕಷ್ಟಕ್ಕೆ ಸಿಲುಕುತ್ತೀರಿ. Man is basically sinful. Therefore, there is greed, there is killing, there is murder, there is rape, there is stealing, there is war, and there is jealousy, and all sort of things. And that's why you find all kind of evil in the world, whether it is abortion, suicide, or killing, or whatever. ಇವತ್ತು ನೋಡುವಾಗ, ಪ್ರಪಂಚದಲ್ಲಿ ನೋಡುವಾಗ, ಪ್ರಪಂಚವೇ ಅದು ಪಾಪದಲ್ಲಿ ಇರುವುದರಿಂದ, ಪಾಪವು ತುಂಬಿರುವುದರಿಂದಲೇ, ಪಾಪದಲ್ಲಿ ಮೋಸ, ವಂಚನೆ, ಕೊಲೆ, ಸುಲಿಗೆ, ಕಳ್ಳತನ, ವ್ಯಭಿಚಾರ, ಗರ್ಭಪಾತ, ಈ ರೀತಿಯಾದಂತಹ ಎಲ್ಲಾ ಪಾಪಗಳು, ಅಪರಾಧ ಕೃತ್ಯಗಳು ಇವತ್ತು ಪ್ರಪಂಚದಲ್ಲಿ ತುಂಬಿ ಹೋಗಿವೆ. So the earth is far from perfect. ಈ ಒಂದು ಭೂಮಿಯು ಪರಿಪೂರ್ಣತೆಯಿಂದ ಬಹಳ ದೂರವಾಗಿದೆ. But you also find some goodness. People help each other, they care for each other, they feed the poor, help the needy ones. That's also part of the world. ಅದೇ ಪ್ರಪಂಚದಲ್ಲಿ ಕೆಲವೊಂದು ಒಳ್ಳೆಯತನಗಳು ಕೂಡ ಇವೆ. ಕೆಲವು ಜನರು ನೋಡ್ತೇವೆ, ಅವ್ರಿಗೊಬ್ಬರೊಬ್ರು ಸಹಾಯ ಮಾಡುತ್ತಾರೆ, ಒಬ್ಬರೊಬ್ಬರು ಪ್ರೀತಿ ಮಾಡುತ್ತಾರೆ, ಒಬ್ಬರ ಸಂಗಡ ಒಬ್ಬರ ನಿಂತುಕೊಳ್ಳುತ್ತಾರೆ, ಎಲ್ಲಾ ರೀತಿಯಲ್ಲೂ ಕೂಡ ಒಳ್ಳೆಯತನವನ್ನ ತೋರಿಸುತ್ತಾರೆ. ಈ ಒಂದು ಭೂಮಿಯ ಮೇಲೆ ಒಳ್ಳೆಯತನವೂ ಕೂಡ ಒಂದು ಕಡೆಯಲ್ಲಿ ಅಸ್ತಿತ್ವದಲ್ಲಿ ಇದೆ. And the world is also quite unforgiving. ಅದೇ ರೀತಿಯಲ್ಲಿ ಈ ಒಂದು ಭೂಮಿಯನ್ನು ನೋಡುವಾಗ, ಈ ಭೂಮಿಯಲ್ಲಿಯೂ ಕೂಡ ಕ್ಷಮಿಸಲಾರದಂತಹ, ಕ್ಷಮಾಪಣೆ ಮಾಡದಂತಹ
ಒಂದು ಗುಣ ಕೂಡ ಇದೆ. Well, this is going to be only until Jesus comes, because God has a great program for the earth. God has a great program for the people on the earth. ಇದು ಎಲ್ಲಿ ತನಕ? ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಬರುವ ತನಕ. ಕರ್ತನಾಗಿರುವ ಯೇಸು ಕ್ರಿಸ್ತನ ಬರುವಾಗ ಆತನಿಗೆ ಈ ಒಂದು ಭೂಮಿಯ ವಿಷಯದಲ್ಲಿ ಆತನ ದೊಡ್ಡದಾದಂತ ಯೋಜನೆ ಇದೆ, ದೊಡ್ಡದಾದಂತ ಕಾರ್ಯಕ್ರಮವನ್ನ ಆತನು ಹಾಕಿಕೊಂಡಿದ್ದಾನೆ. What does the Bible say about the life on earth? ಭೂಮಿಯ ಮೇಲಿನ ಜೀವನದ ಕುರಿತಾಗಿ ದೇವರ ವಾಕ್ಯವು ಏನು ಹೇಳುತ್ತದೆ? No, we say that we have a God, He takes care of us, He is our shepherd, and we can, trust Him. He is good and He is gracious, He is plenteous in mercy, and He is slow to anger, very merciful. That's what we talk about God. But then the world outside would say, if God is such, why there is evil? ನಾವ್ ಹೇಳ್ತೇವೆ ದೇವರು ಒಳ್ಳೆಯವನು, ದೇವರು ಕೃಪಾಭರಿತನು, ದೇವರು ಕರುಣಾಮಯನು, ದೇವರು ದಯೆಯುಳ್ಳವನು, ದೇವರು ಯಾವಾಗ ಕೂಡ ಒಳ್ಳೆಯದನ್ನು ಮಾಡುವನು ಎಂಬುದಾಗಿ ನಾವೆಲ್ಲರೂ ಕೂಡ ದೇವರ ವಾಕ್ಯದ ಆಧಾರದಲ್ಲಿ ನಾವು ದೇವರ ಬಗ್ಗೆ ಹೇಳುತ್ತೇವೆ. ಆದ್ರೆ ಹೊರಗಿನ ಪ್ರಪಂಚ ಕೇಳುತ್ತದೆ, ಒಂದು ವೇಳೆ ದೇವರು ಆ ರೀತಿಯಲ್ಲಿ ಇರುವುದಾದ್ರೆ ಯಾಕೆ ಈ ರೀತಿಯಾದಂತಹ ಅನಾಹುತಗಳು ಸಂಭವಿಸುತ್ತಾ ಇವೆ? And some people have a hard time believing in a good God and the existence of evil in the world. ಕೆಲವು ಜನರು ಒಳ್ಳೆಯ ದೇವರು ಇರುವುದನ್ನು ಹಾಗೂ ಲೋಕದಲ್ಲಿ ಕೆಟ್ಟದನ್ನ ತುಂಬಿರುವುದರ ವಿಷಯದಲ್ಲಿಯೂ ಕೂಡ ಆ ನಂಬಿಕೆ ಇಡುವುದಕ್ಕೆ ಬಹಳ ಕಷ್ಟಪಡುತ್ತಾರೆ. Therefore, the non-believer says, there is no God. If there is God, there should not be pain, there should not be any suffering. ಆದ್ದರಿಂದಲೇ ರಕ್ಷಣೆ ಹೊಂದದೇ ಇರುವಂತಹ ಕ್ರೈಸ್ತರು ಹೇಳುತ್ತಾನೆ, ದೇವರು ಇಲ್ಲ, ದೇವರು ಇದ್ದರೆ ಇಂತಹ ಆ ಒಂದು ಸಂಗತಿಗಳು ನಡೆಯುತ್ತಿರಲಿಲ್ಲ, ಇಂತಹ ಒಂದು ಅನಾಹುತಗಳು ನಡೆಯುತ್ತಾ ಇರುವುದರಿಂದ ದೇವರೇ ಇಲ್ಲ ಎಂಬುದಾಗಿ ಅವರು ಹೇಳುತ್ತಾರೆ. Let me tell you the cause of all this, cause of COVID, cause of sickness, cause of death, cause of, the social evil that we talked about. There's only one word that will explain. That is S-I-N, sin. That's the reason why the world is suffering. ಇವತ್ತ ಲೋಕವು ಅನುಭವಿಸ್ತಾ ಇರುವಂತ ಈ ಎಲ್ಲಾ ಸಂಕಷ್ಟಗಳು, ಈ ಎಲ್ಲಾ ಸಂಕಟ ಹಿಂಸೆಗಳಿಗೆ ಕಾರಣ ಯಾಕೆ ಈ ಎಲ್ಲ ಮರಣಗಳು ಸಂಭವಿಸುತ್ತಾ ಇವೆ, ಯಾಕೆ ಇಂತಹ ಅನಾಹುತಗಳು, ದುರ್ಘಟನೆಗಳು, ಪ್ರಾಕೃತಿಕ ವಿಕೋಪಗಳು ಸಂಭವಿಸೋದಕ್ಕೆ ಒಂದೇ ಒಂದು ಪದ SIN, ಅಂದ್ರೆ ಪಾಪ. The answer to suffering is God Himself. If sin is a problem, Jesus is a solution. ಈ ಎಲ್ಲ ಸಂಕಷ್ಟಗಳಿಗೆ ಪರಿಹಾರ ನೋಡುವಾಗ ಅದು ದೇವರು ತಾನೇ ಆಗಿದ್ದಾನೆ. ಒಂದು ವೇಳೆ ಇದಕ್ಕೆಲ್ಲ ಕೂಡ ಪಾಪವೇ ಕಾರಣ ಎಂಬುದಾಗಿ ನೋಡಿದರೆ ಆ ಪಾಪಕ್ಕೆ ಪರಿಹಾರ ಕರ್ತನಾಗಿರುವ ಯೇಸು ಕ್ರಿಸ್ತನೇ ಆಗಿದ್ದಾನೆ. If you look at Bible, there are also people who struggled, even though they were godly people, like Job, David, Habakkuk, and Jesus Himself. And if you look at the story of early church, they were beheaded and they were persecuted and they had poverty, all that. Even all the apostles except one became martyrs. ನೋಡುವಾಗ ದೇವರ ವಾಕ್ಯವನ್ನ ನೋಡುವಾಗ ದೇವರ ವಾಕ್ಯದಲ್ಲಿಯೂ ಕೂಡ ನಾವು ಅನೇಕವಾದಂತಹ ಜನರು, ಅಂದ್ರೆ ಒಳ್ಳೆಯ ಜನರು ಕೂಡ ಅವರು ಈ ರೀತಿಯಾದಂತಹ ಸಂಕಷ್ಟ ಹಿಂಸೆಗಳಿಗೆ ಒಳಗಾಗಿದ ನೋಡುತ್ತೇವೆ. ಯೋಬನು, ದಾವೀದನು, ಹಬಕ್ಕೂಕನು, ಸ್ವತಃ ಯೇಸು ಕ್ರಿಸ್ತನೇ ಹಾಗೂ ಆದಿ ಸಭೆಯಲ್ಲಿದ್ದಂತಹ ಅಪೊಸ್ತಲರು ಅವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಂಕಷ್ಟ ಹಿಂಸೆಗಳನ್ನ ಅನುಭವಿಸಿದವರೇ ಆಗಿದ್ದಾರೆ. So the question is, where is God when it hurts? Or how do I trust God in trouble sometimes? ನಮಗೆ ನೋವು ಉಂಟಾದಾಗ, ನಮ್ಮ ಮನಸ್ಸಿಗೆ ಗಾಯವಾದಾಗ ದೇವರು ಎಲ್ಲಿದ್ದಾನೆ? ನನಗೆ ಈ ಎಲ್ಲ ಸಂಕಷ್ಟಗಳ ನಡುವೆ ಬರುವಂತ ಪ್ರಶ್ನೆ, ದೇವರು ಎಲ್ಲಿದ್ದಾನೆ? Now all the people know about 1G, 2G, 3G and 4G, right? ಎಲ್ಲ ಜನರಿಗೆ ಗೊತ್ತು 1G, 2G, 3G, 4G ಅಂದ್ರೆ ಏನೆಂಬುದಾಗಿ ಎಲ್ಲರಿಗೂ ಕೂಡ ಗೊತ್ತು. When we have pain, when we have struggle, especially in the context of pandemic, we have three human emotions. One is grief. We can't do anything, we cry. Sometimes we get angry with God, grudge. And sometimes we feel guilty. I couldn't do anything. I couldn't help somebody. I am helpless. So these are the three emotions that we have. ನಾವು ಇಂಥ ಒಂದು ಸಾಂಕ್ರಾಮಿಕ ರೋಗದಿಂದ ನರಳುತ್ತಾ ಇರುವಂತ ಸಮಯದಲ್ಲಿ ಯಾವಾಗಲೂ ಕೂಡ ಮನುಷ್ಯನ
ಆ ಒಂದು ಭಾವನೆಗಳಲ್ಲಿ 3 ರೀತಿಯಾದಂತಹ ಭಾವೋದ್ವೇಗದ ಸಂಗತಿಗಳು ಕಾಣಿಸಿಕೊಳ್ಳುತ್ತವೆ. ಒಂದು ಅದು ಬಹಳ ದುಃಖ, ಎರಡನೇದು ದೇವರ ಮೇಲೆ ಒಂದು ರೀತಿಯಾದಂತಹ ಆ ಒಂದು ವೈರಾಗ್ಯ, ಅದೇ ರೀತಿಯಲ್ಲಿ ಮೂರನೇದಾಗಿ ನೋಡುವಾಗ ಅಪರಾಧ ಮನೋಭಾವ, ಅಯ್ಯೋ ನಾನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ, ಅಥವಾ ಇದಕ್ಕೆ ನಾನ್ ತಾನು ಏನ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನುವಂತ ನಿರಾಶಾದಾಯಕವಾದಂತಹ ಪರಿಸ್ಥಿತಿ. God has to replace human 3G with his 3G. ದೇವರು ತಾನೇ ಆತನ ಮನುಷ್ಯನ 3G ಬದಲಾಗಿ ತನ್ನ 3Gಯನ್ನೇ ನಮಗೆ ಕೊಟ್ಟು ನಮಗೆ ಪರಿಹಾರವನ್ನ ಕೊಡುತ್ತಾನೆ. If we have grief, the psalmist says, "Have mercy on me, Yahweh, for I am in distress. My eye, my soul, my body waste away with grief." ನೋಡುವಾಗ ಕೀರ್ತನಗಾರನು ಹೇಳ್ತಾನೆ, ದೇವರೇ ನನ್ನ ಮನಸ್ಸು, ನನ್ನ ಪ್ರಾಣ, ನನ್ನ ದೇಹ ಎಲ್ಲವೂ ಕೂಡ ದುಃಖಕ್ಕೆ ಒಳಗಾಗಿದೆ, ನೀನೇ ಸಹಾಯ ಮಾಡು ಎಂಬುದಾಗಿ ಹೇಳುತ್ತಾನೆ. In this problematic that we have grief in the context of pandemic, how does God want to change that grief? ಹಾಗಾದ್ರೆ ನಾವು ಇವತ್ತು ಇರುವಂತಹ ಈ ಒಂದು ಸಾಂಕ್ರಾಮಿಕ ರೋಗ ಕೊರೋನಾ ವೈರಸ್ನ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡುವಾಗ ದೇವರು ತಾನೇ ನಮಗಿರುವಂತಹ ಈ ಒಂದು ದುಃಖದ ಪರಿಸ್ಥಿತಿಯನ್ನ ಆತನು ಹೇಗೆ ಬದಲಾಯಿಸಲಿಕ್ಕೆ ಸಾಧ್ಯ? Yes, he is going to change that with gladness. ಆತನು ಆ ದುಃಖಕ್ಕೆ ಬದಲಾಗಿ ಸಂತೋಷವನ್ನ ಆತನು ಕೊಡುತ್ತಾನೆ. Isaiah 61:3 says, God is giving me beauty to replace ashes, joy to replace mourning, praise to replace sadness. ದೇವರ ವಾಕ್ಯವನ್ನು ಓದುವಾಗ ಯೆಶಾಯನ ಪ್ರವಾದನೆ ಗ್ರಂಥ 61ನೇ 3ನೇ ವಚನದಲ್ಲಿ ಆತನು ಹೇಳುತ್ತಾನೆ, ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಚೀಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ. And second response of man is we have grudge against God. Whether you are turned off. ನಮಗೆ ಕರ್ತನು ನಾವು ದೇವರ ವಿರುದ್ಧವಾಗಿ ನಾವು ಗ್ರಡ್ಜ್ ಅಥವಾ ಆ ವೈರಾಗ್ಯವನ್ನ ತೋರಿಸುತ್ತೇವೆ. Having that grudge or anger is like drinking poison. ದೇವರ ಮೇಲೆ ಕೋಪಗೊಳ್ಳುತ್ತೇವೆ. It's having anger is just like drinking poison, expecting the other person to die. ನೋಡುವಾಗ ಆ ಒಂದು ವಿಷವನ್ನ ಕುಡಿದು ಮತ್ತೊಬ್ಬನು ಸಾಯಲಿ ಎಂಬುದಾಗಿ ನಾವು ಬಯಸ್ತೀವಲ್ಲ, ಆ ರೀತಿಯಾದಂತ ಮನೋಭಾವ. And Job chapter 5 verse 2 says, "For wrath kills the foolish man, and envy slays the silly one." ಕರಕರೆಯಿಂದ ಮೂರ್ಖನಿಗೆ ನಾಶನವು, ರೋಷದಿಂದ ಮೂಢನಿಗೆ ಮರಣವು ಸಂಭವಿಸುವುದಲ್ಲವೇ? Now God wants to change or replace our grudges with his goodness. ದೇವರು ನಮಗಿರುವಂತಹ ಆ ಒಂದು ಹಾಗೆತನದ ಭಾವವನ್ನ, ಕೋಪದ ಭಾವವನ್ನ ಆತನು ಒಳ್ಳೆಯದನ್ನ ಮಾಡುವುದರ ಮೂಲಕ, ತನ್ನ ಒಳ್ಳೆಯತನದ ಮೂಲಕ ಅದನ್ನ ಬದಲಾಯಿಸಲು ಬಯಸುತ್ತಾನೆ. He says, "Do not be overcome by evil, but overcome evil with good." ನೋಡುವಾಗ ಕರ್ತನು ಆತನು ಹೇಳುತ್ತಾನೆ, ರೋಮಪತ್ರಿಕೆ 12ನೇ ಅಧ್ಯಾಯ 17ನೇ ವಚನದಲ್ಲಿ, ಯಾರಿಗೆಯೋ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ, ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವದ್ದು ಅದನ್ನೇ ಯೋಚಿಸಿರಿ, ಸಾಧಿಸಿರಿ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲಿಸಿರಿ. And sometimes we have our guilt, and then God wants to replace our guilt as well. ಕೆಲವು ಸಾರಿ ನಮ್ಮ ಮನಸ್ಸಿನಲ್ಲಿ ಅಪರಾಧಿ ಮನೋಭಾವ, ನಾನು ಪಾಪ ಮಾಡಿದ್ದೇನೆ ಅನ್ನುವಂತಹ ಆ ಅಪರಾಧಿ ಮನೋಭಾವ ನಮ್ಮಲ್ಲಿ ಬರುತ್ತದೆ. ದೇವರು ಅದನ್ನ ತೆಗೆದು ಹಾಕಬೇಕೆಂಬುದಾಗಿ ಆತನು ಯಾವಾಗಲೂ ಪ್ರಯತ್ನಿಸುತ್ತಾನೆ. And he wants to replace our guilt with his grace. ಆ ಒಂದು ಅಪರಾಧಿ ಭಾವವನ್ನ ತೆಗೆದು ಹಾಕಿ ತನ್ನ ಕೃಪೆಯಿಂದ ನಮ್ಮ ಹೃದಯಗಳನ್ನ ತುಂಬಲು ಬಯಸುತ್ತಾನೆ. He canceled the record of the charges against us and took it away by nailing to the cross. ನಮ್ಮ ಮೇಲಿದ್ದಂತಹ ಎಲ್ಲ ಆ ಒಂದು ದೋಷಾರೋಪಣೆಯ ಆ ಪಟ್ಟಿಯನ್ನ ಆತನು ತೆಗೆದು ಹಾಕಿ ಅದನ್ನ ಶಿಲುಬೆಯ ಮೇಲೆ ಜಡಿದು ಆತನು ಇಲ್ಲದಂತಾಗ ಮಾಡಿದನು. So grief is replaced with gladness,
Grudge is replaced with goodness. Guilt is replaced with grace. ಆ ದುಃಖವನ್ನ ತೆಗೆದು ಹಾಕಿ ಸಂತೋಷವನ್ನು ಕೊಟ್ಟನು. ಅದೇ ರೀತಿಯಲ್ಲಿ ಆತ ನಮಗಿದ್ದಂತಹ ಆ ಒಂದು ಕೋಪದ ಭಾವವನ್ನ ತೆಗೆದು ಹಾಕಿ ಒಳ್ಳೆಯತನವನ್ನ ಕೊಟ್ಟನು. ಅಪರಾಧಿ ಭಾವವನ್ನ ತೆಗೆದು ಹಾಕಿ ಕೃಪೆಯನ್ನ ಆತನು ಅನುಗ್ರಹಿಸಿದನು. We know that God is very close even in troublesome times. ನಮ್ಮ ಜೀವಿತದಲ್ಲಿ ಬರುವಂತಹ ಆ ಒಂದು ಸಂಕಷ್ಟ ಅಥವಾ ಸಮಸ್ಯೆಯ ಕಾಲದಲ್ಲಿಯೂ ಆತ ನಮಗೆ ಹತ್ತಿರದಲ್ಲಿರುವಂತೆಯೇ ಇರುತ್ತಾನೆ. Psalm 23 says, the Lord is my shepherd, I shall not want. 23ನೇ ಕೀರ್ತನೆ ಓದುವಾಗ ದೇವರ ವಾಕ್ಯ ಹೇಳುತ್ತದೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯನು. But also verse 5 says, though I walk through the valley of the shadow of death, which means even if your Lord is your shepherd, you can have the experience of the valley of death. ನೋಡುವಾಗ ಅದೇ 23ನೇ ಕೀರ್ತನೆ 5ನೇ ವಚನಕ್ಕೆ ಬಂದಾಗ ಆತನು ಹೇಳುವಂತಹ 3ನೇ ಮಾತನು 4ನೇ ವಾಕ್ಯ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ಅಂದರೆ ಯೆಹೋವನು ನನಗೆ ಕುರುಬನಾಗಿದ್ದರೂ ಕೂಡ ಕೆಲವು ಸಾರಿ ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಂತಹ ಅನುಭವ ನಮಗೆ ಬಂದೇ ಬರುತ್ತದೆ. But how do you trust God in that kind of a trouble sometimes in the valley of the shadow of death? ಹಾಗಾದ್ರೆ ನೋಡುವಾಗ ಆ ಮರಣವು ಕಾಣುವಂತಹ ಆ ದಾರಿಯಲ್ಲಿ ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗ ನಾವು ಕರ್ತನ ಮೇಲೆ ಹೇಗೆ ಭರವಸೆಯನ್ನು ಇಡುತ್ತೇವೆ? The psalmist says, for you are with me, I fear no evil. ಕೀರ್ತನೆಗಾರನು ಹೇಳುತ್ತಾನೆ, ನೀನು ನನ್ನೊಂದಿಗಿದ್ದೀಯಾ, ನಾನು ಯಾವುದಕ್ಕೂ ಭಯಪಡಲಾರೆನು ಎಂದು ಹೇಳುತ್ತಾನೆ. And there's a greater hope which he says towards the end, I shall dwell in the house of the Lord forever and ever. 23ನೇ ಕೀರ್ತನೆಯ 6ನೇ ವಚನದ ಕೊನೆಯ ಭಾಗದಲ್ಲಿ ನೋಡುವಾಗ ಆತನು ಹೇಳುತ್ತಾನೆ, ನಾನು ಸದಾ ಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಎಂಬುದಾಗಿ ಹೇಳುತ್ತಾನೆ. That means God is going to take away all the tears, God is going to take away sin, God is going to take away sickness and death, and the world is going to be made perfect again. ಅದರ ಅರ್ಥ ದೇವರು ಆತನ ದುಃಖವನ್ನು ತೆಗೆದು ಹಾಕುತ್ತಾನೆ, ಕಣ್ಣೀರನ್ನು ಒರೆಸುತ್ತಾನೆ, ಮರಣವನ್ನು ಆತನು ತೆಗೆದು ಹಾಕುತ್ತಾನೆ. ಆ ಒಂದು ಯಾವುದು ಇಲ್ಲದೆ ಇರುವಂತಹ ಆ ಒಂದು ಜೀವಿತವನ್ನ, ನಿತ್ಯತೆಯ ಜೀವಿತವನ್ನ ದೇವರು ನಮಗೆ ಕೊಟ್ಟು ಅದರಲ್ಲಿ ಆತನು ನಮ್ಮನ್ನ ನಡೆಸುತ್ತಾನೆ. God is never surprised by the COVID-19 because he knows and he allowed it, and he is sovereign God who controls, and therefore we can trust him and say, yes, I shall dwell in the house of the Lord forever. ನೋಡುವಾಗ ಇವತ್ತು ಬಂದಿರುವಂತಹ ಈ ಒಂದು ಕೋವಿಡ್ ಎಂಬಂತ ಸಾಂಕ್ರಾಮಿಕ ರೋಗ ಅದು ಕರ್ತನಿಗೆ ತಿಳಿದದೆ, ಆತನು ಅದನ್ನ ಚೆನ್ನಾಗಿ ತಿಳಿದವನಾಗಿದ್ದಾನೆ, ಅದರ ತೀವ್ರತೆಯನ್ನು ತಿಳಿದಿದ್ದಾನೆ, ಅದನ್ನ ತೆಗೆದು ಹಾಕಲಿಕ್ಕೆ ಆತನಿಂದ ಸಾಧ್ಯ. ಹೌದು, ಆತನು ತಾನು ಎಲ್ಲವನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡವನಾಗಿದ್ದಾನೆ. ದೇವರು ತನ್ನ ಚಿತ್ತದಲ್ಲಿ ಅದನ್ನ ತೆಗೆಯುವವನಾಗಿದ್ದಾನೆ. Bible says even my hair is numbered. ದೇವರ ವಾಕ್ಯದಲ್ಲಿ ಮತ್ತೆ ಅನ್ಸುತ್ತೆ ಹೇಳ್ತದೆ, ನಮ್ಮ ತಲೆಯ ಕೂದಲುಗಳು ಕೂಡ ದೇವರಿಂದ ಎಣಿಕೆ ಮಾಡಲ್ಪಟ್ಟಿವೆ. And the Lord is so gracious to us. ದೇವರು ನಮಗೆ ತುಂಬಾ ಕೃಪಾಪೂರ್ಣನಾಗಿದ್ದಾನೆ. He will bring about his will, sovereign will, in his own time. ಆತನು ತನ್ನ ನೇಮಿತ ಕಾಲದಲ್ಲಿಯೇ ತನ್ನ ಸಾರ್ವಭೌಮ ಸಂಕಲ್ಪವನ್ನ ಆತನು ನಮ್ಮ ಜೀವಿತದಲ್ಲಿ ತರುತ್ತಾನೆ. So trust God in troublesome time. ಈ ರೀತಿಯಾಗಿ ಬರುವಂತಹ ಸಮಸ್ಯೆಯ ಸಂಕಷ್ಟದ ಕಾಲದಲ್ಲಿಯೂ ದೇವರಲ್ಲಿ ಮಾತ್ರ ನಂಬಿಕೆ ಇಡಿರಿ, ಭರವಸೆ ಇಡಿರಿ. May God bless you all.